ಒಬ್ಬ ಯೋಗಿಯಿಂದ ಕಲಿತ ಆ ವಿದ್ಯೆ ಅಶ್ವಪತಿ ಮಹಾರಾಜರ ಜೀವನದಲ್ಲಿ ದೊಡ್ಡ ಪರಿಣಾಮಕಾರಿಯಾಯಿತಂತೆ. ಏನಾಯ್ತಂತೆ? ಅದೇನೆಂದರೆ ಸ್ವಾಮಿ, ಇದೇನಿದು? ನಿಮ್ಮ ನಗುವಿಗೆ ಕಾರಣವೇನೆಂದು ಕೇಳಿದರೆ ಮಾತು ಮರೆತ ಮೂಕರಂತೆ ಮೌನಕ್ಕೆ ಶರಣಾಗಿ ಹೋದಿರಲ್ಲ. ದೇವಿ, ಮಾತಿನ ಅಗತ್ಯವಿಲ್ಲದಾಗ ಮೌನವೇ ಸೂಕ್ತ. ಪತ್ನಿಯ ಜೊತೆ ಏಕಾಂತದಲ್ಲಿರುವಾಗ ನೀವು ನಕ್ಕ ನಗುವಿಗೆ ಶೃಂಗಾರದ ಸ್ವಾರಸ್ಯವಲ್ಲದೆ ಬೇರೇನಿರಲು ಸಾಧ್ಯ? ನೀನು ಏನು ಬೇಕಾದರೂ ತಿಳಿದುಕೋ ದೇವಿ, ಆದರೆ ಮತ್ತೆ ಮತ್ತೆ ನನ್ನನ್ನು ಏಕೆ ಎಂದು ಕಾಡಬೇಡ. ಹಾಗಾದರೆ ಹೇಳುವುದಿಲ್ಲವೇ? ಎಷ್ಟು ಸಲ ಹೇಳಲಿ ದೇವಿ, ನೀನೆಷ್ಟೇ ಒತ್ತಾಯಿಸಿದರೂ ನಾನು ಹೇಳಲಾರೆ, ಹೇಳುವಂತಿಲ್ಲ. ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು. ನೀವು ಇಷ್ಟೊಂದು ಹಠ ಮಾಡುತ್ತಿರುವುದನ್ನು ನೋಡಿದರೆ ಅದೇನೆಂದು ನಾವು ಊಹೆ ಮಾಡಬಲ್ಲೆ. ಏನು ಬೇಕಾದರೂ ಊಹಿಸ್ಕೋ ದೇವಿ, ಆದರೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡು. ನಿಮ್ಮ ಮನಸ್ಸಿನಲ್ಲಿ ವಂಚನೆ ಇಲ್ಲದಿದ್ದರೆ ಅದೇನೆಂದು ನೀವು ಹೇಳಬಹುದಿತ್ತು. ವಂಚನೆ? ಪತ್ನಿಯೊಡನೆ ಇರುವಾಗ ನೀವು ಇನ್ನೊಂದು ಹೆಣ್ಣಿನೊಂದಿಗೆ ನಡೆಸಿದ ರಾಸಲೀಲೆ ನೆನಪಾಗಿರುತ್ತದೆ, ಅದಕ್ಕೆ ನಕ್ಕಿರುತ್ತೀರಿ. ಅಂತಹ ಮಹಾಕಾರ್ಯವನ್ನು ಪತ್ನಿಯ ಎದುರು ಹೇಳುವ ಧೈರ್ಯ ಯಾವ ಪತಿಗಿದೆ? ದೇವಿ, ಎಂತಹ ಹೊಲಸು ಆಲೋಚನೆ ನಿನ್ನದು. ನಿಮ್ಮ ಹೊಲಸು ಕಾರ್ಯಗಳಿಗಿಂತ ನನ್ನ ಆಲೋಚನೆ ಹೊಲಸಲ್ಲ. ದೇವಿ, ನೀನು ನನ್ನ ಧರ್ಮಪತ್ನಿಯಾಗಿ ನನ್ನ ನಡವಳಿಕೆಯ ಬಗ್ಗೆ ನೀನು ಈ ರೀತಿ ಸಂದೇಹ ಪಡುವೆ ಎಂದು ನಾನು ಭಾವಿಸಿರಲಿಲ್ಲ. ಹಾಗಿದ್ದರೆ ನಿಜವನ್ನು ನುಡಿಯಲು ಅಡ್ಡಿ ಏನು? ನನ್ನನ್ನು ಸ್ವಲ್ಪ ಅರ್ಥ ಮಾಡಿಕೋ ದೇವಿ, ನಾನು ವಂಚಕನಲ್ಲ. ನಗುವಿನ ಕಾರಣ ಏನೆಂದು ನಾನು ಹೇಳಿದರೆ ನನಗೆ ಮರಣ ಸಂಭವಿಸುತ್ತದೆ. ನಾನು ನಂಬುವುದಿಲ್ಲ. ಸತ್ಯವನ್ನು ಮುಚ್ಚಿಡಲು ನೀವು ಇಂತಹ ಕುಂಟು ನೆಪಗಳನ್ನು ಹೇಳುತ್ತಿರುವರೆಂದು ನನಗೆ ಗೊತ್ತು. ಛೀ! ಪತಿಯ ಮರಣಕ್ಕಿಂತ ನಿನ್ನ ಸಂದೇಹ ನಿವಾರಣೆಯೇ ಪ್ರಧಾನ ಎಂದು ಭಾವಿಸುತ್ತಿರುವ ನೀನು ಎಂತಹ ಪತಿವ್ರತೆಯೇ? ನೀವು ಕಾರಣ ಹೇಳಲೇಬೇಕು, ಇಲ್ಲದಿದ್ದರೆ ನಾನು ಸಾಯುತ್ತೇನೆ. ಒಂದೇ ಒಂದು ದಿನದ ಅವಕಾಶ, ಅಷ್ಟರಲ್ಲಿ ಸತ್ಯ ಹೇಳಲೇಬೇಕು. ಇಲ್ಲವಾದರೆ ಈ ಅರಮನೆಯಲ್ಲಿ ನನ್ನ ಶವ ಬೀಳುತ್ತದೆ. ಕಾರಣವನ್ನು ಹೇಳಿದರೆ ತನ್ನ ಮರಣ ಸಂಭವಿಸುವುದೆಂದು ಅಶ್ವಪತಿ ಮಹಾರಾಜರು ಹೇಳಿದ ಮೇಲೂ ರಾಣಿಯರು ಇಷ್ಟು ಹಠ ಮಾಡುತ್ತಾರೆಯೇ? ಶ್ರುತಕೀರ್ತಿ ಮಾಂಡವಿಯು ತಮ್ಮ ಪತ್ರದಲ್ಲಿ ಇದೇ ಸಂದೇಹವನ್ನು ವ್ಯಕ್ತಪಡಿಸಿದ್ದಾರೆ. ಪತಿ ಸತ್ತರೂ ಚಿಂತೆ ಇಲ್ಲ, ತನಗೆ ಸತ್ಯ ತಿಳಿದು ಬಿಡಬೇಕೆಂಬುದು ಸ್ತ್ರೀಯಾದವಳ ಲಕ್ಷಣವಲ್ಲ. ಮುಂದೇನಾಯ್ತು ಸೋದರಿ? ಮಹಾರಾಜರು ಕಾರಣವನ್ನು ಹೇಳಿದರೆ ಅಥವಾ ಮಹಾರಾಣಿಗೆ ಯಾರಾದರೂ ಹಠ ಮಾಡಬಾರದು ಎಂದು ಬುದ್ಧಿ ಹೇಳಿದರೆ ಏನಾಯಿತು? ಎರಡೂ ನಡೆಯಲಿಲ್ಲ. ಅಂದರೆ ಅಶ್ವಪತಿ ಮಹಾರಾಜರು ಗಹನವಾಗಿ ಚಿಂತೆ ಮಾಡಿ ಕಡೆಗೆ ತಮಗೆ ಆ ವಿದ್ಯೆಯನ್ನು ಹೇಳಿಕೊಟ್ಟ ಯೋಗಿಯ ಬಳಿ ಹೋದರಂತೆ. ಅಲ್ಲಿ ಮುನೀಂದ್ರರಿಗೆ ನನ್ನ ಅನಂತ ಅನಂತ ಪ್ರಣಾಮಗಳು. ಪೂಜ್ಯರೇ, ಪ್ರಾಣಿ ಪಕ್ಷಿಗಳ ಭಾಷೆಯನ್ನು ತಿಳಿಯುವ ವಿದ್ಯೆಯನ್ನು ತಮ್ಮಿಂದ ಕಲಿತು ನಾನು ಸಂತೋಷಪಟ್ಟಿದ್ದೆ. ಆದರೆ
ಆದರೆ ಎಂದು ಏಕೆ ಅರ್ಧಕ್ಕೆ ನಿಲ್ಲಿಸಿದೆ ರಾಜೇಂದ್ರ? ಆ ವಿದ್ಯೆ ಇಂದು ನನ್ನ ಸಂಕಟಕ್ಕೆ ಕಾರಣವಾಗಿದೆ. ಏಕೆ? ಏನಾಯಿತು? ಈ ರಹಸ್ಯವನ್ನು ಬೇರೆ ಯಾರಿಗಾದರೂ ತಿಳಿಸಿಬಿಟ್ಟಿಯಾ? ಇಲ್ಲ ಇಲ್ಲ ಪೂಜ್ಯರೇ, ಈ ರಹಸ್ಯವನ್ನು ನಾನು ಯಾರಿಗೂ ಹೇಳಲಿಲ್ಲ. ಹೇಳದೇ ಇರುವುದರಿಂದಲೇ ನನಗೆ ಸಂಕಟ ಪ್ರಾಪ್ತವಾಗಿದೆ. ಏನು ಸಂಕಟ? ಯಾರಿಂದ ಪ್ರಾಪ್ತವಾಗಿದೆ? ಪೂಜ್ಯರೇ, ನಿನ್ನೆ ದಿನ ನಾನು ನನ್ನ ಪತ್ನಿ ಏಕಾಂತದಲ್ಲಿರುವಾಗ 2 ಇರುವೆಗಳು ಸರಸ ಸಲ್ಲಾಪದ ಮಾತುಗಳನ್ನಾಡುತ್ತಿದ್ದವು. ಯಾರದೋ ಕಾಲಿಗೆ ಸಿಕ್ಕಿ ಕ್ಷಣದಲ್ಲಿ ಸಾಯಬಹುದಾದ ಆ ಇರುವೆಗಳು 1000 ವರ್ಷ ಜೊತೆಯಾಗಿ ಬಾಳುವ ಮಾತುಗಳನ್ನಾಡುತ್ತಿದ್ದವು. ಇದನ್ನು ಕೇಳಿಸಿಕೊಂಡು ನನಗೆ ನಗು ಬಂತು. ಜೋರಾಗಿ ನಕ್ಕುಬಿಟ್ಟೆ. ಅದನ್ನು ಕಂಡ ನನ್ನ ರಾಣಿ ಈ ನಿಮ್ಮ ನಗುವಿಗೆ ಕಾರಣವೇನೆಂದು ಹೇಳಲೇಬೇಕೆಂದು ಒತ್ತಾಯಿಸುತ್ತಿದ್ದಾಳೆ. ನಾನು ಈ ರಹಸ್ಯವನ್ನು ಹೇಳಿದರೆ ನನಗೆ ಮರಣ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದರೂ ಕೂಡ ಕೇಳುತ್ತಿಲ್ಲ. ನೀವು ಹೇಳಲೇಬೇಕು, ಇಲ್ಲವಾದರೆ ನಾನೇ ನನ್ನ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುತ್ತೇನೆ ಎಂದು ಹಠ ಮಾಡುತ್ತಿದ್ದಾಳೆ. ಈ ಸಮಸ್ಯೆಯಿಂದ ನೀವೇ ನನ್ನನ್ನು ಪಾರು ಮಾಡಬೇಕು ಪೂಜ್ಯರೇ. ರಾಜೇಂದ್ರ, ನಿನ್ನ ಪತ್ನಿಯ ಕೋರಿಕೆಯನ್ನು ಈಡೇರಿಸಲು ಪ್ರಾಣಾರ್ಪಣೆ ಮಾಡಲು ಸಿದ್ಧವಿರುವೆಯಾ? ಇಲ್ಲ ಪೂಜ್ಯರೇ, ಇಲ್ಲ. ನಾನು ಬಹುಕಾಲ ಬಾಳಬೇಕೆಂದು ಆಸೆ ಪಡುತ್ತಿದ್ದೇನೆ. ಹಾಗಾದರೆ ನೀನವಳಿಗೆ ಕಾರಣವನ್ನು ಹೇಳಬೇಡ. ನಾನು ಹೇಳದೇ ಇದ್ದರೆ ಆಕೆಯೇ ತನ್ನ ಪ್ರಾಣವನ್ನು ತ್ಯಾಗ ಮಾಡಿಕೊಳ್ಳುತ್ತಾಳೆ ಪೂಜ್ಯರೇ. ಸತ್ತರೆ ಸಾಯಲಿ, ಅದು ಅವಳ ಸ್ವಯಂಕೃತ ಅಪರಾಧ. ಪತಿಯ ಶ್ರೇಯಸ್ಸನ್ನು ಬಯಸುವುದು ಸತಿಯ ಧರ್ಮ. ಅದನ್ನು ಬಿಟ್ಟು ಪತಿಯ ಮರಣವಾದರೂ ಚಿಂತೆ ಇಲ್ಲ, ತನ್ನ ಸಂಶಯವನ್ನೇ ದೊಡ್ಡದೆಂದು ಪರಿಹರಿಸಿಕೊಳ್ಳಲು ಹಠ ಮಾಡುವುದು. ಅಂತಹ ನಿರ್ದಯಿ ಸತಿಗಾಗಿ ನೀನೇಕೆ ಸಾಯಬೇಕು? ಅರ್ಥವಾಯಿತೆ? ಹೋಗಿ ಬಾ ಮಹಾರಾಜ, ನಿನಗೆ ಮಂಗಳವಾಗಲಿ. ಸ್ವಾಮಿ, ನಾನು ನಿಮಗೆ ಕೊಟ್ಟ ಸಮಯಾವಕಾಶ ಮುಗಿಯಿತು. ನಿಮ್ಮ ನಗುವಿಗೆ ಕಾರಣವೇನೆಂದು ಹೇಳುತ್ತೀರೋ ಅಥವಾ ನಾನು ಸಾಯಲೋ? ನೀನು ಏನೇ ಮಾಡಿದರೂ ನಾನು ಕಾರಣವನ್ನು ಹೇಳುವುದಿಲ್ಲ. ಹಾಗಾದ್ರೆ ಈ ಅರಮನೆಯಲ್ಲಿ ನನ್ನ ಶವ ಬೀಳುತ್ತದೆ. ನೀಚ ಹೆಣ್ಣೆ, ನಿನ್ನ ಪತಿಯ ಸಾವಿಗಿಂತ ನಿನ್ನ ಹಠವೇ ಹಿರಿದಾಯ್ತಲ್ಲವೇ? ನಿನ್ನಂತಹ ಹೃದಯಹೀನ ರಾಣಿ ನನಗೆ ಅವಶ್ಯಕತೆ ಇಲ್ಲ. ನನ್ನ ರಾಜ್ಯಕ್ಕೂ ಬೇಕಾಗಿಲ್ಲ. ತೊಲಗು, ತೊಲಗು ಇಲ್ಲಿಂದ. ಹಾಗಾದರೆ ಅಶ್ವಪತಿ ಮಹಾರಾಜರು ತಮ್ಮ ರಾಣಿಯನ್ನು ತ್ಯಜಿಸಿ ಬಿಟ್ಟರೆ? ಹೌದು ಸಹೋದರಿ, ಪಾಪ. ಅವರು ಪತ್ನಿಯನ್ನು ತೊರೆದು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬೇಕಾಯಿತು. 2 ಸಣ್ಣ ಇರುವೆಗಳ ಸಂಭಾಷಣೆ ರಾಜ ದಂಪತಿಗಳ ಬಾಳಿಗೆ ವಿಷವಾಯಿತೆ. ಎಂಥ ವಿಚಿತ್ರ! ನನಗೂ ಅಚ್ಚರಿಯಾಯಿತು. ಇಂತಹ ಅಚ್ಚರಿಯ ಸಂಗತಿಗಳು ಜಗತ್ತಿನಲ್ಲಿ ಎಷ್ಟಿವೆಯೋ ಏನೋ. ನನಗಂತೂ ರಾಣಿಯದೇ ತಪ್ಪೆನಿಸುತ್ತಿದೆ. ಅವರು ಅಷ್ಟು ಹಠ ಮಾಡಬಾರದಾಗಿತ್ತು. ಇಂತಹ ಪರಿಸ್ಥಿತಿ ನಮ್ಮ ಅರಮನೆಯಲ್ಲಿ ಸಂಭವಿಸಿದ್ದರೆ ನನ್ನ ಮಾತಾಮಯ್ಯವರಾಗಲಿ ನಿನ್ನ ಮಾತಾಮಯ್ಯವರಾಗಲಿ ಖಂಡಿತ ಹೀಗೆ ಹಠ ಮಾಡುತ್ತಿರಲಿಲ್ಲ, ಅಲ್ಲವೇ? ನಿಜ ಊರ್ಮಿಳೆ. ತಮಗೆ ನೋವಾದರೂ ನುಂಗಿಕೊಂಡು ಪತಿಯ ಶ್ರೇಯಸ್ಸನ್ನೇ ಹಾರೈಸುವ ಉದಾರಿಗಳವರು. ಆದರೆ ನಮ್ಮ ಮಹಾರಾಜರಿಗೆ ಕಿರಿಯ ರಾಣಿಯ ಮೇಲಿರುವಷ್ಟು ಮೋಹ, ಸ್ನೇಹ, ಪ್ರೀತಿ, ಅಕ್ಕರೆ ಉಳಿದವರ ಮೇಲಿಲ್ಲ. ಊರ್ಮಿಳೆ, ನಾವು ಚಿಕ್ಕವರು. ಹಿರಿಯರ ದೋಷಗಳ ಬಗ್ಗೆ ನಾವು ಮಾತನಾಡಬಾರದು. ಹೆಚ್ಚೆಂದರೆ ನಮ್ಮ ಭಾವನೆಗಳನ್ನು ನಮ್ಮ ಪತಿಯರೊಂದಿಗೆ ಹಂಚಿಕೊಳ್ಳಬಹುದು. ಯಲೈಸುರಾಧಮ, ನಾನು ನಿನಗೆ ಒಂದು ಸದವಕಾಶವನ್ನು ಕೊಡುತ್ತೇನೆ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ನೀನು ಕೀರ್ತಿಯನ್ನು ಪಡೆ.
ರಾವಣನನ್ನು ಗೆದ್ದೆ ಎಂಬ ಕೀರ್ತಿಯನ್ನು ಪಡೆಯಲಾಗುವುದಿಲ್ಲ. ರಾವಣನ ಜೊತೆ ಯುದ್ಧ ಮಾಡಿದೆ ಎನ್ನುವ ಕೀರ್ತಿಯನ್ನು ಪಡೆ. ಎಲೈ ರಾವಣ, ನಿನ್ನೊಡನೆ ಯುದ್ಧವನ್ನು ಮಾಡಿ ಗೆದ್ದೆ ಎಂಬ ಕೀರ್ತಿಯನ್ನು ಪಡೆಯುತ್ತೇನೆ. ನನ್ನ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಎದುರಿಸು. ಎಲ್ಲಿ ಅಸ್ತ್ರ? ಎಲ್ಲಿಗೆ ಹೋದ ಈ ಸುರಾಧಮ? ನನ್ನೊಡನೆ ಗೆದ್ದು ಕೀರ್ತಿಯನ್ನು ಪಡೆಯುವೆಯ? ಹೇಳಿ ಹೇಳಿ. ರಾಣಿಯವರೇ, ಮಹಾರಾಜರು ಆಗಮಿಸುತ್ತಿದ್ದಾರೆ. ನೀನು ಇದನ್ನು ತೆಗೆದುಕೊಂಡು ಹೋಗು. ಇಲ್ಲಿ ನೀನೇನು ಮಾಡುತ್ತಿರುವೆ? ಹೋಗು ಹೋಗು. ದೇವಿ, ಕೈಕೇಯಿ, ನನ್ನ ನಿರೀಕ್ಷೆಯಲ್ಲಿ ಸಾಲಂಕೃತಲಾಗಿ ಕಾದು ಕುಳಿತಿರಬೇಕಾದ ಕೈಕೇಯಿ ಇದೇಕೆ ಇಷ್ಟು ಬೇಗ ಮಲಗಿದ್ದಾಳೆ? ಏನಾದರೂ ಅಸಮಾಧಾನವು? ಇವಳ ಕೋಪತಾಪಗಳು ನನಗೇನು ಹೊಸದೇನು? ಯಾವ ಮೃದು ಮಾತುಗಳನ್ನಾಡಿ ಇವಳ ಕೋಪವನ್ನು ಶಮನಗೊಳಿಸಬೇಕೆಂದು ನನಗೆ ಗೊತ್ತಿಲ್ಲವೇ? ಈಗ ಬಂದಿರಾ ಪ್ರಭು? ನನ್ನ ಅವಿನಯವನ್ನು ಮನ್ನಿಸಬೇಕು. ನಾನೆಲ್ಲೋ ಕಳೆದು ಹೋಗಿದ್ದೆ. ಎಲ್ಲಿ ಕಳೆದು ಹೋಗಿದ್ದೆ ದೇವಿ? ನೀನೆಲ್ಲೇ ಕಳೆದು ಹೋದರೂ ನಾನು ನಿನ್ನನ್ನು ಹುಡುಕಿ ತರುತ್ತೇನೆ. ನಾನು ಹುಡುಕುತ್ತಿದ್ದೆ ಪ್ರಭು. ದೇವಿ, ನಿನಗೆ ಕೊರತೆ ಏನಿದೆ? ನೀನು ಬೇಡಿದ್ದನ್ನು ಸಲ್ಲಿಸಲು ನಾನಿರುವಾಗ ನೀನು ಕಳೆದುಕೊಳ್ಳುವುದೇನು, ಹುಡುಕುವುದೇನು? ಏನು ಹುಡುಕುತ್ತಿದ್ದೆ? ಪ್ರಭು, ನಾನು ಕಂಡ ಕನಸಿನ ಆನಂದವನ್ನು ಮತ್ತೆ ಪಡೆಯಬೇಕೆಂದು ಹುಡುಕುತ್ತಿದ್ದೆ. ಮತ್ತದೇ ಕನಸು ಬೀಳುವುದೆಂದು ಕಣ್ಮುಚ್ಚಿ ಪ್ರಯತ್ನಿಸುತ್ತಿದ್ದೆ. ಆ ಕನಸಿನಲ್ಲಿ ನಾನಿದ್ದೇನೆ. ನೀವು ಇದ್ದೀರಿ, ನಮ್ಮ ಪುತ್ರ ಭರತನೂ ಇದ್ದ. ಆಹಾ, ಹಾಗಾದರೆ ಅದು ನಯನ ಮನೋಹರವಾದ ಕನಸೇ ಇರಬೇಕು. ಆ ಕನಸೇನೆಂದು ಕೇಳಲು ನನ್ನ ಕಿವಿಗಳು ಕಾತರದಿಂದ ಕಾಯುತ್ತಿವೆ. ಅದೆಂತಹ ಕನಸು ದೇವಿ? ಆ ಕನಸು ಈಗಲೂ ನನ್ನ ಕಣ್ಮುಂದೆ ನಡೆಯುತ್ತಿರುವಂತೆ ಭಾಸವಾಗುತ್ತಿದೆ. ನಿಮ್ಮ ಒಡ್ಡೊಲಗ ತುಂಬಿ ತುಳುಕುತ್ತಿತ್ತು, ವಿಶೇಷ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು.
ನೀವು ನಿಮ್ಮ ಸಿಂಹಾಸನದ ಮೇಲೆ ಹೆಮ್ಮೆಯಿಂದ ಕುಳಿತುಕೊಂಡಿದ್ದೀರಿ. ಮಂತ್ರಿ ಸುಮಂತ್ರು, ರಾಜ ಪುರೋಹಿತರೆಲ್ಲರೂ ಸಂಭ್ರಮ ಪಡುತ್ತಿದ್ದರು. ನಿಮ್ಮ ಸಿಂಹಾಸನದ ಪಕ್ಕದಲ್ಲೇ ಮತ್ತೊಂದು ಸಿಂಹಾಸನ. ಮಂತ್ರ ಘೋಷಗಳ ನಡುವೆ ಕುಮಾರ ಮರಿ ಆನೆಯಂತೆ ನಿಧಾನವಾಗಿ ನಡೆದು ಬರುತ್ತಿದ್ದಾನೆ. ದೇವಿ, ಕುಮಾರನೆಂದರೆ ನಮ್ಮ ರಾಮಚಂದ್ರನಲ್ಲವೇ? ಅಲ್ಲ ಪ್ರಭು, ನನ್ನ ಕುಮಾರ, ನಮ್ಮಿಬ್ಬರ ಪ್ರೀತಿಯ ಪುತ್ರ ಭರತ. ಪ್ರಭು, ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ನೀವೇ ನಿಮ್ಮ ಕೈಯಾರ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಅವನ ತಲೆಗೆ ಕಿರೀಟ ಧಾರಣೆ ಮಾಡಿದಿರಿ. ಹೂ ಮಳೆಗರೆಯಿತು, ಜನರೆಲ್ಲ ಜಯಘೋಷ ಮಾಡಿದರು. ಪ್ರಭು, ಸುಂದರವಾದ ಕನಸಲ್ಲವೇ? ಹೌದೌದು, ಬಹಳ ಬಹಳ ಸುಂದರವಾದ ಕನಸು. ನಮ್ಮ ಪುತ್ರ ಭರತ ಯುವರಾಜನಾಗುವ ಆ ಮಧುರ ಕ್ಷಣಗಳು ಆನಂದದಾಯಕವಲ್ಲವೇ? ನನ್ನೆಲ್ಲ ಕನಸುಗಳನ್ನು ನನಸು ಮಾಡಬಲ್ಲ ಉದಾರ ಮನಸ್ಸುಳ್ಳ ನಿಮ್ಮಂತಹ ಪತಿ ನನಗಿರುವಾಗ ಯಾವುದಕ್ಕೆ ತಾನೇ ಚಿಂತಿಸಬೇಕು ಅಲ್ಲವೇ ಪ್ರಭು? ಪ್ರಭು, ಏಕೆ ಸುಮ್ಮನಾಗಿ ಬಿಟ್ಟಿರಿ? ಏನು ಮಾತನಾಡುತ್ತಿಲ್ಲವಲ್ಲ? ಓ, ಆ ಮಧುರ ಕ್ಷಣವನ್ನು ನೆನೆದು ನೀವು ನನ್ನಂತೆಯೇ ಆನಂದ ಪರವಶರಾಗಿ ಮಾತು ಮರೆತು ಬಿಟ್ಟಿರೋ? ಹೌದು ದೇವಿ, ಏನು ಮಾತನಾಡಬೇಕೆಂಬುದೇ ತೋಚುತ್ತಿಲ್ಲ. ಪ್ರಭು, ನಿಮ್ಮ ಮುಖದಲ್ಲಿ ಆ ಉತ್ಸಾಹವೇ ಕಾಣುತ್ತಿಲ್ಲವಲ್ಲ? ಏನು ಕಾರಣ? ಈ ಆಸೆ ಇವಳ ಮನಸ್ಸಿನಲ್ಲಿ ಏಕೆ ಬಂತು? ಕನಸಿನ ನೆಪದಲ್ಲಿ ತನ್ನ ಪುತ್ರ ಯುವರಾಜನಾಗಬೇಕೆಂದು ಹೇಳುತ್ತಿರುವ ಇವಳಿಗೆ ಯಾರು ಪ್ರೇರಣೆ ನೀಡಿದವರು? ಈ ಕಾರಣದಿಂದಲೇ ಇವಳು ತನ್ನ ಪುತ್ರ ಭರತನನ್ನ ಬೇಗ ಕರೆಸಬೇಕೆಂದು ಒತ್ತಾಯ ಮಾಡ್ತಾಳೆ. ಪ್ರಭು, ಏನು ಯೋಚಿಸುತ್ತಿರುವಿರಿ? ಏನಿಲ್ಲ ದೇವಿ, ಏನಿಲ್ಲ. ಏನೋ ಇದೆ. ನನ್ನ ಬಾಯಿಂದ ಬಂದು ಪೂರ್ಣವಾಗುವ ಮೊದಲೇ ನನ್ನ ಎಲ್ಲ ಆಸೆಗಳನ್ನು ಈಡೇರಿಸುವ ನೀವು ಈಗ ಸುಮ್ಮನಿರುವಿರೆಂದರೆ ನನ್ನ ಮಾತು ನಿಮಗೆ ಪ್ರಿಯವಾಗಲಿಲ್ಲವೆಂದು ಅರ್ಥ. ಇಲ್ಲ ದೇವಿ, ಹಾಗೇನಿಲ್ಲ. ನಾನು ಹಾಗೆಲ್ಲ ಹೇಳಿದೆ. ಅಂದರೆ ನನ್ನ ಮಾತನ್ನು ನೀವು ನಡೆಸಿಕೊಡುತ್ತೀರಲ್ಲವೇ? ದೇವಿ, ರಾಜಾಧಿಕಾರ ನನ್ನೊಬ್ಬನ ವೈಯಕ್ತಿಕ ನಿರ್ಧಾರವಲ್ಲ ದೇವಿ. ಪದ್ಧತಿ ಸಂಪ್ರದಾಯಗಳಿವೆ. ಗುರು ಹಿರಿಯರ ಸಮ್ಮತಿ ಬೇಕಾಗುತ್ತದೆ, ಧರ್ಮದ ಬೆಂಬಲ ಬೇಕಾಗುತ್ತದೆ. ಅದೆಲ್ಲ ನನಗೂ ತಿಳಿದಿದೆ ಪ್ರಭು. ದಶರಥ ಮಹಾರಾಜರ ಪುತ್ರ ಯುವರಾಜನಾಗುವುದು ಧರ್ಮ ವಿರೋಧ ಹೇಗಾಗುತ್ತದೆ? ದೇವಿ, ಸಾಮಾನ್ಯವಾಗಿ ಜ್ಯೇಷ್ಠ ಪುತ್ರನೇ ತಂದೆಯ ನಂತರ ಸಿಂಹಾಸನವನ್ನು ಏರಬೇಕು. ಯುವರಾಜ ಪಟ್ಟಾಭಿಷೇಕದ ಅಧಿಕಾರವು ಅವನದೇ ಆಗಿರುತ್ತದೆ. ಅಂದರೆ ಕನಿಷ್ಠ ಪುತ್ರ ಪುತ್ರನಲ್ಲವೇ? ಅಲ್ಲವೆಂದವರಾರಿ? ಭರತ ನಿಮ್ಮ ಪುತ್ರನೆನ್ನುವುದು ಧರ್ಮಸಮ್ಮತವಾದರೆ ಅವನು ಯುವರಾಜನಾಗುವುದು ಧರ್ಮಸಮ್ಮತವೇ. ಹಿರಿಯ ರಾಣಿ ಕೌಸಲ್ಯೆ ನಿಮ್ಮ ಧರ್ಮಪತ್ನಿಯಾದರೆ ಈ ಕಿರಿಯ ರಾಣಿ ಕೈಕೇಯಿಯು ನಿಮ್ಮ ಧರ್ಮಪತ್ನಿಯೇ. ಅಲ್ಲಿರುವ ಧರ್ಮ ಇಲ್ಲಿಲ್ಲವೇ? ದೇವಿ,
ನಿನ್ನ ತರ್ಕವನ್ನು ನಾನು ಒಪ್ಪುತ್ತೇನೆ. ಮಹಾಪ್ರಭು, ನಿಮ್ಮೊಂದಿಗೆ ತರ್ಕ ಮಾಡಿ ನಿಮ್ಮ ಮೆಚ್ಚುಗೆಯನ್ನು ಪಡೆಯಬೇಕೆಂದು ನಾನು ಈ ಮಾತುಗಳನ್ನು ಹೇಳುತ್ತಿಲ್ಲ. ನನ್ನ ಕನಸು ನನಸಾಗಬೇಕೆಂಬ ಪ್ರಬಲವಾದ ಆಕಾಂಕ್ಷೆಯಿಂದ ಹೇಳುತ್ತಿದ್ದೇನೆ. ಇವಳು ಕೆರಳಿದರೆ ನನ್ನ ನೆಮ್ಮದಿಯನ್ನೇ ಹಾಳು ಮಾಡಿಬಿಡುತ್ತಾಳೆ. ಈಗ ಉಪಾಯವಾಗಿ ಇವಳನ್ನು ಸುಮ್ಮನಿರಿಸಬೇಕು. ಪ್ರಭು, ನನ್ನ ಮಾತು ಕೇಳಿಸಿತೆ? ಕೇಳಿಸುತ್ತಿದೆ ದೇವಿ, ಚಿಂತಿಸಬೇಡ. ಅದಕ್ಕೀಗಲೇ ಏನು ಅವಸರ? ಸಂದರ್ಭ ಬಂದಾಗ ನಾನೇ ನಿನ್ನ ಕನಸನ್ನು ನನಸಾಗಿಸುತ್ತೇನೆ. ನಿಜವಾಗಿಯೂ? ಖಂಡಿತವಾಗಿ. ಇಷ್ಟು ಭರವಸೆ ಸಾಕು ಪ್ರಭು. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಅಬ್ಬಾ, ಅಂತೂ ನನ್ನ ದೇವಿ ಪ್ರಸನ್ನಳಾದಳು. ನಾನು ಕೋಪಿಸಿಕೊಂಡೆನೆಂದು ಭಾವಿಸಿದಿರಾ ಪ್ರಭು? ದೇವಿ, ಸೀತೆ, ಸ್ವಾಮಿ ಬಂದಿರಾ? ಬನ್ನಿ. ಇದೇನು ಸೀತೆ, ನಿನ್ನ ಮನಸ್ಸು ಎಲ್ಲಿಗೋ ಸಂಚಾರ ಹೊರಟಿರುವಂತಿದೆ. ಯಾವುದೋ ಚಿಂತೆ ನಿನ್ನ ಶಾಂತಿಯನ್ನು ಕದಡಿರುವಂತಿದೆ. ಏನಾಯ್ತು? ಏನೂ ಇಲ್ಲ ಸ್ವಾಮಿ, ಹೀಗೆ ಯೋಚಿಸುತ್ತಾ ಕುಳಿತಿದ್ದೆ. ಬಾಗಿಲಲ್ಲಿ ನನ್ನ ಆಗಮನಕ್ಕಾಗಿ ಕಾತರದಿಂದ ಕಾಯುತ್ತಾ ಇರಬೇಕಾದ ನೀನು ಈ ದಿನ ಹೀಗೆ ಚಿಂತೆಯಲ್ಲಿ ಕಳೆದು ಹೋಗಿರುವುದನ್ನು ಕಂಡು ನನಗೆ ಆಶ್ಚರ್ಯವಾಗಿದೆ. ಅದೇನೆಂದು ಹೇಳು ಸೀತೆ. ಕೆಲವು ವಿಷಯಗಳು ಹೇಳಬೇಕೋ ಬೇಡವೆಂದು ಸಂದೇಹ ಬಂದಿದೆ ಸ್ವಾಮಿ. ಸಂದೇಹವೇ? ಸಂದೇಹವೇಕೆ? ಪತಿ ಪತ್ನಿಯರ ನಡುವೆ ಯಾವ ಸಂದೇಹಗಳು ಇರಬಾರದು. ನಿನ್ನ ಚಿಂತೆ ನನ್ನದು ಹೌದು. ನಿನ್ನ ಮನಸ್ಸನ್ನು ಕಲುಕಿದ ಆ ಚಿಂತೆಯನ್ನು ಪರಿಹರಿಸಬೇಕಾದ ಕರ್ತವ್ಯ ನನ್ನದಲ್ಲವೇ? ಸ್ವಾಮಿ, ಈ ದಿನ ಒಂದು ವಿಶೇಷ ನಡೆಯಿತು. ವಿಶೇಷವೇ? ಏನದು? ನಿಮ್ಮ ಮಾತೆಯವರನ್ನು ನಿರಾಭರಣಲಾಗಿ ಕಂಡು ನನಗೆ ತುಂಬ ವಿಷಾದವಾಯಿತು. ಏನು? ನನ್ನ ಮಾತೆಯವರು ನಿರಾಭರಣೆ ಆದರೆ? ಹೌದು ಸ್ವಾಮಿ. ನಾನು ಅವರ ಪೂಜಾ ಮಂದಿರಕ್ಕೆ ಹೋದಾಗ ನಿಮ್ಮ ಮಹಾರಾಜರಿಗೆ ನನ್ನ ಅಂತಃಪುರದ ದಾರಿಯೇ ಮರೆತು ಹೋಗಿದೆ. ನಾನು ಯಾರಿಗಾಗಿ ಅಲಂಕರಿಸಿಕೊಳ್ಳಲಿ? ಜೊತೆಗೆ ನಾನು ವಯಸ್ಸಾದ ಮುದುಕಿ. ಆಭರಣಗಳನ್ನಿಟ್ಟುಕೊಂಡು ನಾನೇನು ಮಾಡಲಿ? ನಾನು ಹೇಳಿದ ಮಾತುಗಳನ್ನು ಕೇಳಿ ನಿಮಗೆ ಬೇಸರವಾಯಿತೆ ಸ್ವಾಮಿ? ನಿನ್ನ ಮೇಲೆ ಬೇಸರವಿಲ್ಲ ಸೀತೆ. ವಾತ್ಸಲ್ಯ ಮೂರ್ತಿಯಾದ ನನ್ನ ಮಾತೆಯವರ ಮೇಲೆ ನನಗೆ ಅನುಕಂಪವಿದೆ. ಮಹಾರಾಣಿಯಾದವರು ಹೀಗೆ ವಿರಾಗಿಣಿಯಂತೆ ಬಾಳುವುದು
ತರವೇ ಸ್ವಾಮಿ? ತರವೋ ತರವಲ್ಲವೋ ನಾನು ಹೇಗೆ ಹೇಳಲಿ ಸೀತೆ? ಮಹಾರಾಜರ ಅವಗಣನೆಯಿಂದ ಮಾತೆಯವರು ನೊಂದಿರುವುದು ನನಗೆ ಗೊತ್ತು. ಆದರೆ ತಂದೆಯವರ ತಪ್ಪನ್ನು ಎತ್ತಿ ಆಡುವುದು ಪುತ್ರನಾದವನಿಗೆ ಸಲ್ಲದು. ಹಿರಿಯರ ಗುಣದೋಷಗಳನ್ನು ಕಿರಿಯರು ಪ್ರಶ್ನೆ ಮಾಡಬಾರದು. ಈ ರಾಮನ ಪಾಲಿಗೆ ಮಾತಾಪಿತಾ ಪ್ರತ್ಯಕ್ಷ ದೈವ. ಅವರಿಗೆ ನೀತಿ ಹೇಳುವ ಉದ್ದಟನಾಗಲೇ? ಇಲ್ಲ ದೇವಿ, ಎಂದಿಗೂ ಇಲ್ಲ. ಆದರೆ ಮಹಾರಾಣಿಯವರು ಹೀಗೆ ವಿಷಾದದ ಗೂಡಿನಲ್ಲೇ ದಿನ ದೂಡಬೇಕೆ? ವಿಷಾದವೇ? ನನ್ನಂತ ಪುತ್ರನಿರುವಾಗ ಅವರಿಗೆ ವಿಷಾದ ಬೇಕೆ? ನನ್ನ ಮಾತೆ ದೃಢಚಿತ್ತಳು, ಸತ್ವಶಾಲಿ, ಎಲ್ಲ ಕಹಿಯನ್ನು ಮರೆತು ಎಲ್ಲರ ಶ್ರೇಯಸ್ಸನ್ನು ಹಾರೈಸುವಳೆಂಬ ನಂಬಿಕೆ ನನಗಿದೆ. ಆದರೂ ಮಹಾರಾಣಿಯವರು ಮಹಾರಾಜರನ್ನು ನಿಂದಿಸಲಿಲ್ಲ, ಗೌರವದಿಂದಲೇ ಮಾತನಾಡಿದರು. ಮಹಾರಾಜ ಸತ್ಯ ಹರಿಶ್ಚಂದ್ರರ ರಾಣಿ ಚಂದ್ರಮತಿಯಂತೆ ನನ್ನ ಮಾತೆಯೂ ಕೂಡ ತನ್ನ ಸತಿ ಧರ್ಮವನ್ನು ಎಂದಿಗೂ ಮರೆಯುವುದಿಲ್ಲ. ಸತ್ಯ ಹರಿಶ್ಚಂದ್ರ ಮಹಾರಾಜರು ಮತ್ತು ಮಹಾಪತಿವ್ರತೆಯಾದ ಚಂದ್ರಮತಿ ದೇವಿಯ ಕಥೆಯನ್ನು ಕೇಳಲು ನನ್ನ ಮನಸ್ಸು ಕಾತಿರಿಸುತ್ತಿದೆ. ಅಂತ ಪುಣ್ಯಾತ್ಮರ ಬದುಕಿನ ಆದರ್ಶ ನಮಗೂ ದಾರಿದೀಪವಾಗಲಿ. ಹೌದು ದೇವಿ, ಅಂತಹ ಮಹಾತ್ಮರ ಕಥೆಯನ್ನು ಕೇಳುವುದೇ ಪುಣ್ಯಕನ. ವಿಪರ್ಯಾಸವೆಂದರೆ ವಿಶ್ವಾಮಿತ್ರ ಮುನಿಗಳು ಯಾರಿಗಾಗಿ ಪ್ರತಿಸ್ವರ್ಗವನ್ನೇ ನಿರ್ಮಿಸಿಕೊಟ್ಟರೋ ಅದೇ ತ್ರಿಶಂಕು ಮಹಾರಾಜರ ಪುತ್ರ ಹರಿಶ್ಚಂದ್ರ ಮಹಾರಾಜರಿಂದ ಸ್ವರ್ಗ ಸದೃಶ್ಯವಾದ ಕೋಸಲ ದೇಶವನ್ನೇ ದಾನವಾಗಿ ಪಡೆದು ಬಿಟ್ಟರು. ಹೌದೇ? ಭೋಗಭಾಗ್ಯಗಳಿಂದ ವರ್ಜಿತರಾದ ವಿಶ್ವಾಮಿತ್ರ ಮುನಿಗಳಿಗೆ ರಾಜ್ಯವನ್ನೇ ಏಕೆ ದಾನವಾಗಿ ಪಡೆದರು? ರಾಜಭೋಗಗಳು ಹಿರಿದೋ ಸತ್ಯ ಪಾಲನೆ ಹಿರಿದೋ ಎಂಬುದನ್ನು ನಿರೂಪಿಸುವ ಅದೊಂದು ಅಗ್ನಿ ಪರೀಕ್ಷೆ ದೇವಿ. ಅದನ್ನು ಪರೀಕ್ಷಿಸಲೆಂದೇ ವಿಶ್ವಾಮಿತ್ರ ಮುನಿಗಳು ಒಂದು ದಿನ ಹರಿಶ್ಚಂದ್ರ ಮಹಾರಾಜರ ಆಸ್ಥಾನಕ್ಕೆ ಆಗಮಿಸಿದರು. ಸತ್ಯ ಧರ್ಮ ಪ್ರಜಾಪಾಲನದಿ ನೀತಿ ನಿಯಮ ವೀರ ಶೌರ್ಯದಿ ಹರಿಶ್ಚಂದ್ರ ಮಹಾರಾಜ ಸತ್ಯವ್ರತದಲ್ಲಿ ಲೋಕವಂದ್ಯ ಸೂರ್ಯ ಕುಲದಿ ಸಂಜಾತ ರಘುವಂಶ ಕೀರ್ತಿ ಪ್ರತಾಪ ದಾನಶೀಲದಿ ಲೋಕಖ್ಯಾತ ಮಹಾಮಹಿಮ ಕೀರ್ತಿವಂತ ಹರಿಶ್ಚಂದ್ರ ಮಹಾರಾಜ ಬಹುಪರಾ ಬಹುಪರಾ. ಮಹಾಮಂತ್ರಿಗಳೇ, ನಾವು ಗಮನಿಸಬೇಕಾದ ಪ್ರಜೆಗಳ ಯೋಗಕ್ಷೇಮದ ವಿಷಯವೇನಾದರೂ ಇದೆಯೇ? ಅಂತಹ ವಿಷಯ ಯಾವುದೂ ಇಲ್ಲ ಪ್ರಭು. ಪ್ರಜೆಗಳು ನೆಮ್ಮದಿಯಿಂದ ಇದ್ದಾರೆ. ದೇವತಾ ಕಾರ್ಯಗಳು ನಿರ್ವಿಘ್ನತೆಯಿಂದ ನಡೆಯುತ್ತಿವೆ. ಋಷಿಮುನಿಗಳು ನಿರಾತಂಕವಾಗಿ ತಪೋಮಗ್ನರಾಗಿದ್ದಾರೆ ಪ್ರಭು. ದಯಾಮಯನಾದ ಆ ಪರಮೇಶ್ವರನು ನನ್ನ ಸಾಮ್ರಾಜ್ಯವನ್ನು ಸದಾ ಕಾಲವೂ ರಕ್ಷಿಸಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಮಹಾಪ್ರಭುಗಳಿಗೆ ಜಯವಾಗಲಿ. ವಿಶ್ವಾಮಿತ್ರ ಮಹರ್ಷಿಗಳು ಆಗಮಿಸಲಿದ್ದಾರೆ.
ಪರಮ ಪೂಜ್ಯರಾದ ವಿಶ್ವಾಮಿತ್ರ ಮಹರ್ಷಿಗಳೇ, ತಮಗೆ ಸ್ವಾಗತ, ಸುಸ್ವಾಗತ. ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ಕಷ್ಟದಲ್ಲಿಯೇ ಆಗಲಿ ಸುಖದಲ್ಲಿಯೇ ಆಗಲಿ ಹರಿಶ್ಚಂದ್ರ ಭೂಪಾಲನು ಸತ್ಯವನ್ನು ಮೀರಿ ನಡೆಯಲಾರ. ಆಲೋಚನೆಯಲ್ಲಾಗಲಿ ಕ್ರಿಯೆಯಲ್ಲಾಗಲಿ ಸತ್ಯದ ಗೆರೆಯನ್ನು ದಾಟಲಾರ. ಹಾಸ್ಯಕ್ಕಾದರೂ ಹರಿಶ್ಚಂದ್ರ ಮಹಾರಾಜ ಸತ್ಯಕ್ಕೆ ತಪ್ಪಿ ನಡೆಯುವುದಿಲ್ಲ. ಇಡೀ ಬ್ರಹ್ಮಾಂಡವೇ ತಲೆ ಕೆಳಗಾಗಬಹುದು. ಸೂರ್ಯ ಚಂದ್ರರು ತಮ್ಮ ಚಲನೆಯನ್ನೇ ಮರೆಯಬಹುದು. ಸಪ್ತ ಸಾಗರಗಳು ಉಕ್ಕಿ ಹರಿದು ಅಲ್ಲೋಲ ಕಲ್ಲೋಲವಾಗಬಹುದು. ಆದರೆ ಸತ್ಯವಂತನಾದ ಹರಿಶ್ಚಂದ್ರ ಮಹಾರಾಜ ಎಂದಿಗೂ ಸತ್ಯವನ್ನು ಬಿಟ್ಟು ನಡೆಯಲಾರ, ಸತ್ಯಕ್ಕೆ ತಪ್ಪಿ ನಡೆಯಲಾರ. ತಪ್ಪಿಸುತ್ತೇನೆ ವಸಿಷ್ಠರೇ, ತಪ್ಪಿಸುತ್ತೇನೆ. ಅಂದು ಇಂದ್ರನ ಸಭೆಯಲ್ಲಿ ನೀವಾಡಿದ ಮಾತುಗಳು ಇನ್ನೂ ನನ್ನ ಕಿವಿಗಳಲ್ಲಿ ಅಪ್ಪಳಿಸುತ್ತಿವೆ. ಈ ವಿಶ್ವಾಮಿತ್ರನ ಪ್ರಚಂಡವಾದ ತಪಶ್ಶಕ್ತಿ ಇಡೀ ಬ್ರಹ್ಮಾಂಡವನ್ನೇ ಬುಡಮೇಲು ಮಾಡುವುದೆಂದು ತೋರಿಸಿಕೊಡುತ್ತೇನೆ. ತ್ರಿಶಂಕು ಮಹಾರಾಜನಿಗೆ ಪ್ರತಿಸ್ವರ್ಗವನ್ನೇ ಸೃಷ್ಟಿಸಿದ ಈ ವಿಶ್ವಾಮಿತ್ರನಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ನಿಮ್ಮ ಶಿಷ್ಯ ಹರಿಶ್ಚಂದ್ರನ ಸತ್ಯದ ಅರಮನೆಯ ಅಡಿಪಾಯವನ್ನ ಹೇಗೆ ಅಲುಗಾಡಿಸುತ್ತೇನೆ ನೋಡುತ್ತೇನೆ. ಮಹಾರಾಜನಿಗೆ ಪ್ರತಿಸ್ವರ್ಗವನ್ನೇ ಸೃಷ್ಟಿಸಿದ ಈ ವಿಶ್ವಾಮಿತ್ರನಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ನಿಮ್ಮ ಶಿಷ್ಯ ಹರಿಶ್ಚಂದ್ರನ ಸತ್ಯದ ಅರಮನೆಯ ಅಡಿಪಾಯವನ್ನ ಹೇಗೆ ಅಲುಗಾಡಿಸುತ್ತೇನೆ ನೋಡುತ್ತೇನೆ. ಪೂಜ್ಯರೇ, ತಮ್ಮ ಪಾದಧೂಳಿಯಿಂದ ನನ್ನ ಅರಮನೆ ಪಾವನವಾಯಿತು. ತಮ್ಮ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ಬನ್ನಿ ಪೂಜ್ಯರೇ, ಪೀಠವನ್ನು ಅಲಂಕರಿಸಿ. ನಿನ್ನ ಸೌಜನ್ಯ ಸದ್ಭಾವನೆಗಳು ನಮ್ಮ ಮನಸ್ಸಿಗೆ ಆನಂದವನ್ನುಂಟು ಮಾಡಿದೆ ಮಹಾರಾಜ. ಆದರೆ ನಾವು ಇಲ್ಲಿಗೆ ಆಗಮಿಸಿರುವುದು ನಿನ್ನ ಉಪಚಾರವನ್ನು ಆನಂದಿಸುವುದಕ್ಕಲ್ಲ, ಘನವಾದ ಉದ್ದೇಶವಿರಿಸಿಕೊಂಡು ಇಲ್ಲಿಗೆ ಆಗಮಿಸಿದ್ದೇವೆ. ಸಂಕೋಚವೇಕೆ ಮುನೀಂದ್ರ? ತಮ್ಮ ಬಯಕೆ ಏನೇ ಇದ್ದರೂ ಅದನ್ನು ಈಡೇರಿಸಲು ನಾನು ಸಿದ್ಧನಾಗಿದ್ದೇನೆ. ಹರಿಶ್ಚಂದ್ರ, ಅಲ್ಪಕ್ಕಾಗಿ ಹಂಬಲಿಸುವ ಬಡಜೋಗಿ ನಾನಲ್ಲ. ಒಂದು ಮಹಾದಾನವನ್ನು ಬೇಡಲು ಬಂದಿದ್ದೇನೆ. ಮುನೀಂದ್ರರೇ, ನಾನೇ ಪುಣ್ಯಶಾಲಿ. ತಾವು ಬೇಡುವ ಆ ಮಹಾದಾನವನ್ನು ನೀಡುವುದೇ ನನ್ನ ಪರಮ ಸೌಭಾಗ್ಯ. ಕೇಳಿ ಪೂಜ್ಯರೇ. ನಾನು ಏನು ಕೇಳಿದರೂ ನೀನು ನೀಡುತ್ತೀಯಾ? ಸಂದೇಹವೇಕೆ ಪೂಜ್ಯರೇ? ಹರಿಶ್ಚಂದ್ರ ಮಹಾರಾಜ ಸತ್ಯವಾಕ್ಯ ಪರಿಪಾಲಕ ಎಂದು ಜಗತ್ತೇ ನಿನ್ನನ್ನು ಕೀರ್ತಿಸುತ್ತದೆ. ನಾವು ಕೂಡ ನೀನು ವಚನವನ್ನು ಕೊಟ್ಟ ಮೇಲೆ ವಚನಭ್ರಷ್ಟನಾಗುವುದಿಲ್ಲ ಎಂಬ ಭರವಸೆ ಮೇಲೆಯೇ ಬೇಡಲು ನಿನ್ನಲ್ಲಿಗೆ ಆಗಮಿಸಿದ್ದೆ. ತಾವು ಬೇಡಿದ್ದನ್ನು ನಾನು ನೀಡಿದೆ ಎಂದೇ ಭಾವಿಸಿಕೊಳ್ಳಿ ಮುನೀಂದ್ರ. ಈ ಹರಿಶ್ಚಂದ್ರ ಸತ್ಯವನ್ನು ಮೀರುವುದರ ಬದಲು ಸಾವನ್ನು ಬಯಸುತ್ತಾನೆ. ಮಹಾರಾಜ, ನಾವು ಕೇಳಿದ ಮೇಲೆ ಕೊಡಲೇಬೇಕಲ್ಲ ಎಂದು ಸಂಕಟ ಪಡುವುದಿಲ್ಲ. ಮಾತು ಕೊಡಬಾರದಿತ್ತು, ಕೊಟ್ಟು ಬಿಟ್ಟೆ ಎಂದು ಪಶ್ಚಾತ್ತಾಪ ಪಡುವುದಿಲ್ಲ. ಇದೆಂಥ ಮಾತು ಮುನೀಂದ್ರ? ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ದುಃಖವೇ ಹೊರತು ಕೊಟ್ಟ ಮಾತಿಗೆ ತಕ್ಕ ಹಾಗೆ ನಡೆದರೆ ದುಃಖವೇಕೆ, ಪಶ್ಚಾತ್ತಾಪವೇಕೆ? ನನ್ನ ಕುಲದೈವ ದಾಣೆ, ತಾವು ಬೇಡಿದ್ದನ್ನು ನಾನು ನೀಡಿಯೇ ತೀರುತ್ತೇನೆ ಮುನೀಂದ್ರ. ಭಲೆ ಹರಿಶ್ಚಂದ್ರ, ಭಲೆ. ಮೆಚ್ಚಿದೆ ನಿನ್ನ ಸತ್ಯನಿಷ್ಠೆಯನ್ನ.
ಮುನೀಂದ್ರ, ಸತ್ಯವೇ ನನ್ನ ಧರ್ಮ, ಸತ್ಯವೇ ನನ್ನ ದೈವ. ಸರಿ, ಹಾಗಾದರೆ ನೀನು ನನಗೆ ಸ್ವಾಮಿ, ಹರಿಶ್ಚಂದ್ರ ಮಹಾರಾಜರು ಎಷ್ಟು ಅಮಾಯಕರಲ್ಲವೇ? ಏಕೆ ದೇವಿ? ವಿಶ್ವಾಮಿತ್ರ ಮುನಿಗಳು ಏನು ಕೇಳುವರೆಂದು ತಿಳಿಯದೆ ಮೊದಲೇ ಮಾತು ಕೊಡುವುದು ಸರಿಯೇ? ಸತ್ಯವಂತರಾದವರಲ್ಲಿ ಸತ್ವಗುಣವೂ ಇರುತ್ತದೆ ದೇವಿ. ಹಾಗಾದರೆ ಮುಂದೇನಾಯಿತು ಸ್ವಾಮಿ? ಈಗಲೇ ಬಹಳಷ್ಟು ಹೊತ್ತಾಗಿದೆ. ಈ ದಿನ ಇಷ್ಟೇ ಸಾಕು. ನೀನು ವಿಶ್ರಾಂತಿ ತೆಗೆದುಕೋ. ಕಥೆಯನ್ನು ಇನ್ನೊಮ್ಮೆ ಮುಂದುವರಿಸುತ್ತೇನೆ. ನಿಮ್ಮ ಇಷ್ಟದಂತೆ ಆಗಲಿ ಸ್ವಾಮಿ. ಹಣ್ಣುಗಳನ್ನು ಎಲ್ಲಿಂದ ತಂದೆ? ವರ್ತಕನೊಬ್ಬ ಇದೇ ದಿನ ತಂದುಕೊಟ್ಟ. ಈ ಸ್ವಾದಿಷ್ಟಕರವಾದ ಹಣ್ಣುಗಳನ್ನು ಮೊದಲು ತಮಗೆ ಕೊಡಬೇಕೆಂದು ತಂದಿರುವೆ ಮಹಾರಾಣಿಯವರೇ. ಭಲೆ. ಈ ಅರಮನೆಯಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ವಿಷಯಗಳಲ್ಲೂ ನನ್ನ ಸ್ಥಾನವೇ ಮೊದಲಿರಬೇಕೆಂದು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ. ಇಷ್ಟು ವರ್ಷ ತಮ್ಮ ಸೇವೆ ಮಾಡಿದ ಮೇಲೂ ಅಷ್ಟು ಅರ್ಥವಾಗುವುದಿಲ್ಲವೇ ಮಹಾರಾಣಿಯವರೇ? ನಮ್ಮ ಕೈಕೇಯಿ ಎಷ್ಟು ಆನಂದದಿಂದ ಹಣ್ಣು ತಿನ್ನುತ್ತಿದ್ದಾಳೆ. ಈ ಆನಂದ ಶಾಶ್ವತವಾಗಿರಬೇಕು. ಇಂಥ ಆನಂದಕ್ಕೆ ಇವಳೊಬ್ಬಳೇ ಪಾತ್ರಳಾಗಬೇಕು. ಪಟ್ಟದ ರಾಣಿಯಾಗದಿದ್ದರೂ ಚಿಂತೆ ಇಲ್ಲ, ರಾಜಮಾತೆಯಾದರೂ ಆಗಬೇಕು. ಇಡೀ ಅರಮನೆಯ ಜನರನ್ನು ಇವಳು ತನ್ನ ಕಿರು ಬೆರಳಿನಲ್ಲಿ ಕುಣಿಸಬೇಕು. ಯಾವಾಗ ಬಂದೆ ಮಂತರೆ? ಈಗ ತಾನೇ ಬಂದೆ ಮಹಾರಾಣಿ. ನೀವು ಹಣ್ಣನ್ನು ಆನಂದದಿಂದ ತಿನ್ನುತ್ತಿರುವುದನ್ನು ಕಂಡು ನನಗೆ ಪರಮಾನಂದವಾಯಿತು. ತಿನ್ನುವುದನ್ನು ಕಂಡು ಆನಂದ ಪಟ್ಟರೆ ಸಾಲದು, ತೆಗೆದುಕೋ. ನೀನು ತಿಂದು ಆನಂದ ಪಡಬೇಕು. ನೀವು ತಿಂದರೆ ನಾನು ತಿಂದಂತೆ, ನೀವು ಆನಂದ ಪಟ್ಟರೆ ನಾನು ಆನಂದ ಪಟ್ಟಂತೆ. ಆಹಾ, ನನ್ನ ಆನಂದದಲ್ಲಿ ನಿನ್ನ ಆನಂದವನ್ನು ಕಾಣುವೆಯಲ್ಲ. ನಿನ್ನಂಥ ಬಂಧುವನ್ನು ಬೇರೆಲ್ಲೂ ನಾ ಕಾಣೆ. ಸೀತೆ, ಕ್ಷಮಿಸಿ ಸ್ವಾಮಿ, ತಾವು ಬಂದದ್ದನ್ನು ಗಮನಿಸಲಿಲ್ಲ. ಬನ್ನಿ. ಸೀತೆ, ನಾನು ಬಂದರೂ ಗಮನಿಸದೇ ಇರುವಷ್ಟು ಯಾವ ಆಲೋಚನೆಯಲ್ಲಿ ಮುಳುಗಿದ್ದೆ? ದಾಂಪತ್ಯ ಅನುಕೂಲಕರವಾಗಿ ಇಲ್ಲದಿದ್ದರೆ ಎಂಥ ಕೆಟ್ಟ ಪರಿಣಾಮಗಳಾಗಬಹುದು ಎಂದು ಯೋಚಿಸುತ್ತಿದ್ದೇನೆ. ಯಾರ್ದೋ ವಿಷಯ ನಿನ್ನ ಮನಸ್ಸಿನಲ್ಲಿ ಇದ್ದಂತೆ ಕಾಣುತ್ತಿದೆ. ಅಶ್ವಪತಿ ಮಹಾರಾಜರ ವಿಷಯ. ಸ್ವಾಮಿ, ನಾನು ನಿಮಗೆ ಕೊಟ್ಟ ಸಮಯಾವಕಾಶ ಮುಗಿಯಿತು.
ನಿಮ್ಮ ನಗುವಿಗೆ ಕಾರಣವೇನೆಂದು ಹೇಳುತ್ತೀರೋ ಅಥವಾ ನಾನು ಸಾಯಲೋ? ನೀನು ಏನೇ ಮಾಡಿದರೂ ನಾನು ಕಾರಣವನ್ನು ಹೇಳುವುದಿಲ್ಲ. ಹಾಗಾದ್ರೆ ಈ ಅರಮನೆಯಲ್ಲಿ ನನ್ನ ಶವ ಬೀಳುತ್ತದೆ. ನೀಚ ಹೆಣ್ಣೆ, ನಿನ್ನ ಪತಿಯ ಸಾವಿಗಿಂತ ನಿನ್ನ ಹಠವೇ ಹಿರಿದಾಯ್ತಲ್ಲವೇ? ನಿನ್ನಂತಹ ಹೃದಯಹೀನ ರಾಣಿ ನನಗೆ ಅವಶ್ಯಕತೆ ಇಲ್ಲ. ನನ್ನ ರಾಜ್ಯಕ್ಕೂ ಬೇಕಾಗಿಲ್ಲ. ತೊಲಗು ತೊಲಗು ಇಲ್ಲಿಂದ. ಪತ್ನಿಯ ಹಠದಿಂದ ಅನಿವಾರ್ಯವಾಗಿ ತನ್ನ ಸತಿಯನ್ನು ತ್ಯಾಗ ಮಾಡಿದ ವಿಷಯ ತಾನೆ? ಹೌದು ಸ್ವಾಮಿ. ಸೀತೆ, ನಾವು ಪಾಲಿಸಬೇಕಾದದ್ದು ಅಂತಹ ಉದಾಹರಣೆಯನ್ನಲ್ಲ, ಹರಿಶ್ಚಂದ್ರ ಚಂದ್ರಮತಿಯರ ಉದಾಹರಣೆ ಅಲ್ಲವೇ? ಸ್ವಾಮಿ, ವಿಶ್ವಾಮಿತ್ರ ಮುನಿಗಳು ಹರಿಶ್ಚಂದ್ರ ಮಹಾರಾಜರ ಆಸ್ಥಾನಕ್ಕೆ ಬಂದು ಯಾವುದು ಘನವಾದ ದಾನವನ್ನು ಕೇಳಲು ಉದ್ದೇಶಿಸಿದರು ಎಂದು ಹೇಳಿದಿರಿ. ಅವರು ಕೇಳಿದ ದಾನವೇನು? ಹರಿಶ್ಚಂದ್ರ ಮಹಾರಾಜರು ದಾನವನ್ನು ನೀಡಿದರೆ ದಯವಿಟ್ಟು ಹೇಳಿ. ಹೇಳುತ್ತೇನೆ ದೇವಿ. ತುಂಬಿದ ರಾಜಸ್ಥಾನದಲ್ಲಿ ಹರಿಶ್ಚಂದ್ರ ಮಹಾರಾಜರು ಅವರು ಕೇಳಿದ ದಾನವನ್ನು ನೀಡುವೆನೆಂದು ವಾಗ್ದಾನ ಮಾಡಿದರು. ಆಗ ವಿಶ್ವಾಮಿತ್ರ ಮುನಿಗಳು, ಭಲೇ ಹರಿಶ್ಚಂದ್ರ, ನಾನು ಕೇಳುವ ಮೊದಲೇ ಕೇಳುವುದೆಲ್ಲವನ್ನೂ ಕೊಡುತ್ತೇನೆಂದು ವಚನ ಕೊಟ್ಟ ನಿನ್ನನ್ನು ಮೊದಲಿಗೆ ಅಭಿನಂದಿಸುತ್ತೇನೆ. ಮಹಾ ಸತ್ಯವಂತನಲ್ಲವೇ ನೀನು? ಹಾಗಾದರೆ ಕೇಳು. ಈ ಸಭೆಯಲ್ಲಿ ಉಪಸ್ಥಿತಿರುವ ಸಭಾಸದರ ಸಮ್ಮುಖದಲ್ಲಿ ಪಂಚಭೂತಗಳ ಸಾಕ್ಷಿಯಾಗಿ ನಾನು ಬೇಡುವ ದಾನವನ್ನು ನೀಡಿ ನೀನು ನಿನ್ನ ಸತ್ಯವನ್ನ ಸಾರ್ಥಕಪಡಿಸಿಕೊಳ್ಳಬೇಕು. ಸಾಕ್ಷಾತ್ ವಿಶ್ವಕರ್ಮನಿಂದಲೇ ನಿರ್ಮಿತವಾದ ಇಂದ್ರನ ಅಮರಾವತಿಗಿಂತಲೂ ಮಿಗಿಲಾದ ನಿನ್ನ ಅಯೋಧ್ಯ ನಗರಿಯ ಸಹಿತ ನಿನ್ನ ಸಮಸ್ತ ಕೋಸಲ ರಾಜ್ಯ, ಅರಮನೆ, ಸಂಪದ್ಭರಿತವಾದ ಭಂಡಾರ, ಆನೆ, ಕುದುರೆ, ರಥ, ಕಾಲಾಳು, ಚದುರಂಗ ಬಲ ಸಹಿತ ಈ ನಿನ್ನ ರತ್ನಖಚಿತವಾದ ಸಿಂಹಾಸನವನ್ನು ನಿನ್ನ ಸಕಲವನ್ನು ನನಗೆ ದಾನವಾಗಿ ನೀಡಬೇಕು. ನಿನಗೆ ಒಪ್ಪಿಗೆಯೇ ಅಥವಾ ದಾನವನ್ನರಿಯದೆ ಮಾತು ಕೊಟ್ಟು ಕೆಟ್ಟನೆಂದು ಪಶ್ಚಾತ್ತಾಪವೇ? ಏಕೆ ಮುನೇಂದ್ರ ಹಾಗೇಕೆ ನುಡಿಯುತ್ತಿರುವಿರಿ? ದಾನ ಬೇಡುತ್ತಿರುವವರು ತಮ್ಮಂತಹ ತಪೋಧನರು, ಮುನಿಶ್ರೇಷ್ಠರು. ತಮ್ಮಂತಹವರಿಗೆ ದಾನ ನೀಡುವುದು ಅತ್ಯಂತ ಪವಿತ್ರವಾದ ಕಾರ್ಯ. ನನ್ನ ಸತ್ಯವಾಕ್ಯಕ್ಕಿಂತ ಈ ರಾಜ್ಯ ಕೋಶಗಳು ದೊಡ್ಡವೇ? ಖಂಡಿತ ಇಲ್ಲ ಮುನೇಂದ್ರ. ಲೌಕಿಕ ಭೋಗ ಭಾಗ್ಯಗಳು ನಶ್ವರ ಎಂಬರಿವು ನನ್ನಲ್ಲಿದೆ. ಶಾಶ್ವತವಾದ ಸತ್ಯವೇ ಪರಮಶ್ರೇಷ್ಠ. ಹಾಗಾದರೆ ನೀನು ದಾನ ಕೊಡಲು ಸಿದ್ಧನಿರುವೆಯಾ? ಸಿದ್ಧವೇನು ಬಂತು ಮುನೇಂದ್ರ. ತಾವು ಬೇಡಿದ್ದನ್ನು ನಾನೀಗಾಗಲೇ ನೀಡಿದ್ದಾಯಿತು. ಈಗ ಇದೆಲ್ಲವೂ ತಮ್ಮದೇ. ಬರೀ ಮಾತಿನಲ್ಲಿ ಕೊಟ್ಟೆ ಎಂದರೆ ಮುಗಿದು ಹೋಯಿತೆ ಹರಿಶ್ಚಂದ್ರ. ಮುನೇಂದ್ರ, ಈ ಹರಿಶ್ಚಂದ್ರನ ಮಾತಿನಲ್ಲಿ ತಮಗೆ ನಂಬಿಕೆ ಇಲ್ಲವೇ? ಮಾತಿನ ನಂಬಿಕೆ ಕಾರ್ಯರೂಪದಲ್ಲಿ ದೃಢವಾಗಬೇಕು. ನಾನೇನು ಮಾಡಬೇಕೆಂದು ಹೇಳಿ. ಬರೀ ಬಾಯಿ ಮಾತಿನಲ್ಲಿ ಕೊಟ್ಟ ದಾನ ಎಂದು ಅಧಿಕೃತವಾಗುವುದಿಲ್ಲ ಮಹಾರಾಜ. ವಿಧಿಬದ್ಧವಾಗಿ ನಿನ್ನ ಸಮಸ್ತ ರಾಜ್ಯಕೋಶಗಳನ್ನು ದಾರೆ ಎರೆದು ಕೊಟ್ಟಾಗ ಮಾತ್ರ ಮಾನ್ಯವಾಗುತ್ತದೆ. ಹಾಗೆಯೇ ಆಗಲಿ. ರಾಜಪುರೋಹಿತರೇ, ದಯಮಾಡಿ ಅರ್ಘ್ಯ ಪಾತ್ರೆಯಲ್ಲಿ ದಿವ್ಯ ಜಲವನ್ನು ತರಿಸಿ ಈ ಮಹಾತ್ಮರ ಬಯಕೆಯನ್ನು ಈಗಲೇ ಸಲ್ಲಿಸೋಣ.
ರಾಜಪುರೋಹಿತರೇ, ಏಕೆ ಈ ಆತಂಕ? ಆನಂದ ಪಡಬೇಕಾದ ಸಮಯದಲ್ಲಿ ಆತಂಕ ಬೇಡ. ಅರ್ಘ್ಯ ಪಾತ್ರೆಯಲ್ಲಿ ದಿವ್ಯ ಜಲವನ್ನು ತರಿಸಿ. ನಿಲ್ಲಿ ಪುರೋಹಿತರೇ. ಮಹಾರಾಜ, ಈ ನಿನ್ನ ಸಭಾಸದರಿಗೆ ನನ್ನ ಬೇಡಿಕೆ ಪ್ರಿಯವಾದಂತೆ ಕಾಣುತ್ತಿಲ್ಲ. ಇಷ್ಟು ಜನಗಳ ಮನಸ್ಸಿಗೆ ನೋವನ್ನುಂಟು ಮಾಡಿ ದಾನವನ್ನು ಪಡೆದುಕೊಳ್ಳುವುದು ಸೂಕ್ತವಲ್ಲವೇನು? ಒಂದು ಕೆಲಸ ಮಾಡು. ಇಂತಹ ದಾನವನ್ನು ನೀವು ಕೇಳುತ್ತೀರಿ ಎಂದು ನನಗೆ ತಿಳಿಯದೆ ವಚನವನ್ನು ಕೊಟ್ಟು ಬಿಟ್ಟೆ. ನನ್ನನ್ನು ಕ್ಷಮಿಸಿ ಎಂದು ಒಂದು ಬಾರಿ ಹೇಳಿಬಿಡು, ಹೊರಟು ಹೋಗುತ್ತೇವೆ. ಕೆರಳಿ ಶಾಪವನ್ನು ನೀಡುತ್ತೇವೆ ಎಂಬ ಭಯ ಪಡಬೇಕಾದ ಅಗತ್ಯವಿಲ್ಲ. ಮುನೀಂದ್ರ, ತಾವು ನನ್ನನ್ನು ಪರೀಕ್ಷೆ ಮಾಡುತ್ತಿರುವಿರ? ನಶ್ವರವಾದ ಈ ರಾಜ್ಯ ಕೋಶಗಳಿಗಾಗಿ ನಾನು ಕೊಟ್ಟ ಮಾತಿಗೆ ತಪ್ಪಿ ನಡೆಯಲೇ? ಸೂರ್ಯವಂಶ ಲಲಾಮನಾದ ಈ ಹರಿಶ್ಚಂದ್ರ ಸತ್ಯಕ್ಕೆ ಅಪಚಾರ ಮಾಡಿದನೆಂಬ ಕುಖ್ಯಾತಿಗೆ ಪಾತ್ರನಾಗಲೇ? ಹಾಗೆ ಮಾಡಿದರೆ ನನ್ನ ಪಿತೃಗಳು ರೌರವ ನರಕದಲ್ಲಿ ಬೀಳುವುದಿಲ್ಲವೇ? ಮುನೀಂದ್ರ, ತಾವು ಕಿಂಚಿತ್ತೂ ಶಂಕಿಸುವ ಅಗತ್ಯವಿಲ್ಲ. ನಾನು ಪರಮ ಸಂತೋಷದಿಂದ ತಮಗೆ ಈ ದಾನವನ್ನು ನೀಡುತ್ತೇನೆ. ರಾಜಪುರೋಹಿತರೇ, ಅರ್ಘ್ಯ ಪಾತ್ರೆಯಲ್ಲಿ ದಿವ್ಯ ಜಲವನ್ನು ತನ್ನಿ ಎಂದು ಹೇಳಿದೆನಲ್ಲ. ಮುನೀಂದ್ರ, ನಾನು ದಾನವನ್ನು ನೀಡಲು ಸಿದ್ಧನಾಗಿದ್ದೇನೆ. ಮುನೀಂದ್ರ, ದಾನವನ್ನು ಸ್ವೀಕರಿಸಿ. ರಾಜಪುರೋಹಿತರೇ, ಕಿಂಚಿತ್ತೋ ಹಿಂಜರಿಯದೆ ಸಮಸ್ತ ರಾಜ್ಯವನ್ನ ನಿರಾತಂಕವಾಗಿ ಧಾರೆ ಎರೆದು ಕೊಟ್ಟು ಬಿಟ್ಟನು. ಇವನನ್ನ ಸೋಲಿಸಿ ಆ ವಸಿಷ್ಠರ ಸೊಕ್ಕು ಮುರಿಯಬೇಕೆಂಬ ಈ ನನ್ನ ಮಹತ್ವಾಕಾಂಕ್ಷೆ ವಿಫಲವಾಗುತ್ತದೆ. ಇವನನ್ನ ಸೋಲಿಸಿ ಆ ವಸಿಷ್ಠರ ಸೊಕ್ಕು ಮುರಿಯಬೇಕೆಂಬ ಈ ನನ್ನ ಮಹತ್ವಾಕಾಂಕ್ಷೆ ವಿಫಲವಾಗುತ್ತದೆ.